ಶಿವ ಕೊಲೆ ಕೇಸ್ನಲ್ಲಿ ತನಿಖೆ ತೀವ್ರಗೊಂಡಿದೆ. ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಕೊಲೆ ಕೇಸ್ ಫೈಲ್ ಅನ್ನ ಪಡೆದುಕೊಂಡು ಸಿಐಡಿ ಪರಿಶೀಲನೆ ಮಾಡ್ತಾ ಇದೆ. ನೋಡಿ, ನಿನ್ನೆ ಪುಲಕೇಶಿ ನಗರ ಠಾಣೆಗೆ ಸಿಐಡಿ ತಂಡ ತೆರಳಿತ್ತು. ತನಿಖಾಧಿಕಾರಿ ಬಳಿ ಸಂಪೂರ್ಣ ಕೇಸ್ ಫೈಲ್ ಅನ್ನ ಪಡೆದುಕೊಂಡಿದೆ ಸಿಐಡಿ ಟೀಮ್. ಆರೋಪಿಗಳ ವಿಚಾರಣೆ ವೇಳೆ ಭೈರತಿಗೂ ನೋಟಿಸ್ ಕೊಡುವ ಸಾಧ್ಯತೆ ಇದೆ. ನೋಟಿಸ್ ನೀಡಿ ವಿಚಾರಣೆಗೆ ಕರೆಯಲಿರುವಂತಹ ಸಿಐಡಿ ತಂಡ ಎಫ್ಐಆರ್, ಬಂಧಿತ ಆರೋಪಿಗಳ ಪಟ್ಟಿ, ಪತ್ತೆಯಾದ ಸಾಕ್ಷ್ಯಗಳು, ಭೈರತಿ ಹೇಳಿಕೆ ಪ್ರತಿಯೊಂದೂ ಕೂಡ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ದೂರುದಾರರ ಹೇಳಿಕೆಯನ್ನ ಸೇರಿದಂತೆ ದಾಖಲೆಗಳನ್ನ ಸಿಐಡಿ ತನ್ನ ವಶಕ್ಕೆ ತೆಗೆದುಕೊಂಡಿದೆ. ಬಂಧನವಾಗಿರುವಂತಹ ಕೆಲ ಆರೋಪಿಗಳನ್ನ ವಶಕ್ಕೆ ಪಡೆಯೋದಕ್ಕೆ ಚಿಂತನೆಯನ್ನ ನಡೆಸ್ತಾ ಇದೆ ಸಿಐಡಿ. ಬಾಡಿ ವಾರೆಂಟ್ ಮೇರೆಗೆ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳು ಕೂಡ ಇದೆ. ಒಂದ್ ಕಡೆ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ A1 ಆರೋಪಿಯಾಗಿರುವಂತಹ ಜಗದೀಶ್ ಅಲಿಯಾಸ್ ಜಗ್ಗ ಪರಾರಿಯಾಗಿದ್ದಾನೆ. ಆತನ ವಿಚಾರಣೆ ಕೂಡ ಆಗಬೇಕಾಗಿದೆ. ಆತನ ವಿಚಾರಣೆ ಆದ ನಂತರ ಈ ಒಂದು ಕೇಸ್ಗೆ ಮತ್ತೊಂದು ಸಿಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಮತ್ತೊಂದು ಕಡೆಗೆ ಈ ಭೈರತಿ ಬಸವರಾಜ್ ಅವರ ಹೇಳಿಕೆ ಏನಿದೆ ಅದು ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ. ಆರೋಪಿಗಳು ಕೊಟ್ಟಂತಹ ಹೇಳಿಕೆ ಮತ್ತೆ ಭೈರತಿ ಅವರ ಹೇಳಿಕೆ ಎರಡೂ ಕೂಡ ಯಾವ ರೀತಿಯಾಗಿದೆ ಅಂತ ಹೇಳಿ ತನಿಖೆ ಆಗಬೇಕಾಗಿದೆ. ಸಿಐಡಿ ಅಧಿಕಾರಿಗಳು ಈಗ ಎಲ್ಲಾ ರೀತಿಯಾದಂತಹ ದಾಖಲೆಗಳನ್ನ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಎಫ್ಐಆರ್ ಮತ್ತೆ ಬಂಧಿತ ಆರೋಪಿಗಳ ಪಟ್ಟಿ, ಪತ್ತೆಯಾದಂತಹ ಸಾಕ್ಷ್ಯಗಳು, ಭೈರತಿಯವರ ಹೇಳಿಕೆಯ ಪ್ರತಿ ಮತ್ತೆ ದೂರುದಾರರ ಹೇಳಿಕೆ ಸೇರಿ ಎಲ್ಲ ದಾಖಲೆಗಳನ್ನ ಸಿಐಡಿ ತನ್ನ ವಶಕ್ಕೆ ಪಡೆದುಕೊಂಡಿದೆ. ಸದ್ಯಕ್ಕೆ ಇದೀಗ ತನಿಖೆಯನ್ನ ಆರಂಭ ಮಾಡಬೇಕಾಗಿದೆ ಸಿಐಡಿ ಅಧಿಕಾರಿಗಳು. ಮತ್ತೆ ಈಗಾಗಲೇ ಬಂಧನ ಆಗಿದ್ದಾರಲ್ಲ 8 ಜನ, ಅವರನ್ನೂ ಕೂಡ ತಮ್ಮ ವಶಕ್ಕೆ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಅದರಲ್ಲಿ ಮೇನ್ ಆರೋಪಿಗಳು ಯಾರು, ಅವರನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಬೇಕು ಅನ್ನುವಂತಹ ಚಿಂತನೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಬಾಡಿ ವಾರೆಂಟ್ ಮೇಲೆ.